ಕನ್ನಡದ ಎಲ್ಲಾ ಮಕ್ಕಳಿಗೆ ಹಾಯ್ ಹಲೋ ಅಂಡ್ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಗಾಸಸ್ ಲಾ ಇನ ಮೊದಲನೇ ಅಪ್ಲಿಕೇಶನ್ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಇನ್ಫಿನಿಟ್ ಲೈನ್ ಚಾರ್ಜ್. ಮಕ್ಕಳ, ಈ ಇನ್ಫಿನಿಟ್ ಲೈನ್ ಚಾರ್ಜ್ ಅಂದ್ರೆ ಏನು ಅಂತ ನೋಡೋಣ. ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನೋ ವಿಡಿಯೋದಲ್ಲಿ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಹೇಳಿದೀನಿ. ಬೇರೆ ಬೇರೆ ತರ ಚಾರ್ಜ್ ಇರುತ್ತೆ. ಅದರಲ್ಲಿ ಮೊದಲನೇ ತರದ ಚಾರ್ಜ್ ಇದು ನೋಡಿ. ಇಲ್ಲಿ ಲೈನ್ ಇದೆ, ಆ ಲೈನ್ ಮೇಲೆ ಚಾರ್ಜ್ ಕೂತಿದೆ. ಆ ಇದನ್ನೇ ಲೈನ್ ಚಾರ್ಜ್ ಅನ್ನೋದು. ಈ ಕೇಸಲ್ಲಿ ನಾವು ಇನ್ಫೈನೈಟ್ಲಿ ಲಾಂಗ್ ಅಂದ್ರೆ ಒಂದು ಅನಂತವಾದಂತಹ ಒಂದು ಲೈನ್ ಚಾರ್ಜ್ ಇದ್ದಾಗ ಅದರಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಲೆಕ್ಕ ಹಾಕಕ್ ಹೊರಟಿದೀವಿ ಗೌಸಸ್ ಲಾನ ಬಳಸ್ಕೊಂಡು. ಈಗ ಆಗ್ಲೇ ಹೇಳಿದ ಹಾಗೆ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಅಥವಾ ತಪ್ಪಿದ್ರೆ 5 ಮಾರ್ಕ್ಸ್ ಬರುತ್ತೆ. ಸ್ಟೇಟ್ಮೆಂಟ್ ಜೊತೆ ಕೇಳಿದ್ರೆ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಬರ್ದಿದೀವಲ್ಲ, ಈ ಸಿಲಿಂಡರ್ ಏನಿದೆಯಲ್ಲ, ಆ ಲೈನ್ ಚಾರ್ಜಿನ ಸುತ್ತಿ ಒಂದು ಸಿಲಿಂಡರ್ ಇದೆಯಲ್ಲ, ಅದನ್ನ ಗೌಸಿಯನ್ ಸರ್ಫೇಸ್ ಅಂತ ಅನ್ಕೊಳ್ಳಿ. ಗೌಸಿಯನ್ ಸರ್ಫೇಸ್ ಅಂತ ಅನ್ಕೊಳ್ಳಿ. ಅದ್ರ ಸುತ್ತ ಹೀಗೆ ಬರ್ದಿದೀವಿ. ಈ ಲೈನ್ ಚಾರ್ಜ್ ಪ್ರೊಡ್ಯೂಸ್ ಮಾಡುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಕಡೆಯಿಂದ ನೋಡಿದಾಗ ಹೀಗೆ ಕಾಣುತ್ತೆ. ಸೊ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ದ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಈ ವೈರ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದ ಮ್ಯಾಗ್ನಿಟ್ಯೂಡ್ is a constant. Magnitude is a constant at a fixed distance. Optical, at distance. Optimal Gaussian surface, a coaxial cylinder ತಗೊಂಡಿದೀವಿ. ಈ ಏನಂದ್ರೆ ಈ ಸಿಲಿಂಡರ್ ಮೇಲೆ ನೀವು ಯಾವುದೇ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ಅದಕ್ಕೆ ಕಾನ್ಸ್ಟೆಂಟ್ ಅಂಡ್ ಫಿಕ್ಸ್ಡ್ ಡಿಸ್ಟೆನ್ಸ್ ಇರೋದ್ರಿಂದ, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಎಲ್ಲಾ ಕಡೆ ಅಷ್ಟೇ ಇರೋದ್ರಿಂದ ಈ ಗೌಸಿಯನ್ ಸರ್ಫೇಸ್ ಮೇಲೆ ನೀವು ಎಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡು ಹಿಡಿದ್ರು ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನ ಬಳಸ್ಕೊಂಡು ನಾವು ಇಲ್ಲಿ ಒಂಥರ ಸಿಮಿಟ್ರಿ ಇದೆ, ರೇಡಿಯಲ್ ಸಿಲಿಂಡ್ರಿಕಲ್ ಸಿಮಿಟ್ರಿ ಇದೆ. ಹಾಗಾಗಿ ಗೌಸಸ್ ಲಾನ ಬಳಸ್ಕೊಂಡು ಈಗ ಆ ಡಿರೈವೇಶನ್ ಮಾಡೋಣ ಬನ್ನಿ. ಡಿರೈವೇಶನ್ ಅಲ್ಲಿ ಒಂದು ಲೈನ್ ಚಾರ್ಜ್ ತಗೊಂಡಿದ್ದೀನಿ. ಆ ಲೈನ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇದೆ. ಅಂದ್ರೆ ಚಾರ್ಜ್ ಬೈ ಲೆಂತ್ dq/dl ಆಗ್ಲೇ ಹೇಳ್ಕೊಟ್ಟಿದ್ನಲ್ಲ, ಅದು ಲ್ಯಾಂಬ್ಡಾ. ಅಂದ್ರೆ ಪ್ರತಿ ಮೀಟರ್ ಉದ್ದದ ವಯರಿನ ಮೇಲೆ ಕೂತಿರುವಂತಹ ಚಾರ್ಜ್ ಅನ್ನ ಲ್ಯಾಂಬ್ಡಾ ಅಂತ ಹೇಳಿ ಕರೀತಾರೆ. ಇದು ಇನ್ಫೈನೈಟ್ ಲೈನ್ ಚಾರ್ಜ್. ಇದು ನಮ್ಮ ಗೌಸಿಯನ್ ಸರ್ಫೇಸ್. ಈ ಗೌಸಿಯನ್ ಸರ್ಫೇಸ್ ಮೇಲೆ ಈ ಪಿಂಕ್ ಕಲರ್ದು ಪುಟಾಣಿ ಪ್ಯಾಚ್ ಏನ್ ಕಾಣ್ತಾ ಇದೆ, ಅದು ಪುಟ್ಟು ಏರಿಯಾ. ಆ ಏರಿಯಾ ಒಳಗಡೆಯಿಂದ ಬರ್ತಾ ಇರೋ ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಗೊಂಡಿದ್ದೀನಿ. ಆ ಪುಟಾಣಿ ಪ್ಯಾಚಿನ ಏರಿಯಾ ಇದೆಯಲ್ಲ, ಅದು ds ಕಣ್ ಮಕ್ಳ. ಇದು ಎಕ್ಸ್ಪ್ಲನೇಷನ್. ನಮ್ಮ ಡಿರೈವೇಶನ್ ಶುರು ಮಾಡಕ್ ಮುಂಚೆ ಇಷ್ಟು ವಿಷಯ ಬರಿಬೇಕು, ಇಂಗ್ಲಿಷ್ ನಲ್ಲಿ ಬರಿಬೇಕು. ಕನ್ಸಿಡರ್ ಅನ್ ಇನ್ಫಿನಿಟ್ ಲೈನ್ ಚಾರ್ಜ್ ಆಫ್ ಡೆನ್ಸಿಟಿ ಲ್ಯಾಂಬ್ಡಾ. A cylindrical Gaussian surface of radius r is taken coaxial with the line charge. E is the electric field on the surface of the Gaussian, at the Gaussian surface, and ds is an infinitesimally small patch of area ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಷ್ಟೇ ಎಕ್ಸ್ಪ್ಲನೇಷನ್. ಕಣ್ಣು ಕಾಣೋದನ್ನ ಬರೆಯೋದು. ಈಗ ಮೂರೇ ಸ್ಟೆಪ್ ಅಲ್ಲಿ ಡಿರೈವೇಶನ್ ಮಾಡುವಂಥದ್ದು. ಫ್ಲಕ್ಸ್ ಅನ್ನ ನಾವು ಕ್ಯಾಲ್ಕ್ಯುಲೇಟ್ ಮಾಡೋ ರೀತಿ ಏನೋ, ಕಾಂಟೂರ್ ಇಂಟಿಗ್ರಲ್ ಓವರ್ ಎ ಸರ್ಫೇಸ್ ಆಫ್ ಇ ಡಾಟ್ ds ಅಂತ ಬರಿಬೇಕು. ಇ ಡಾಟ್ ds ಗೆ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ಎಲ್ಲ ಪಾಯಿಂಟ್ಸ್ ಅಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ನೀವು ಕೇಳ್ಬೋದು, ಸರ್ ಮೇಲ್ಗಡೆ ಮತ್ತೆ ಕೆಳಗಡೆ ಸರ್ಫೇಸ್ ಅಲ್ಲಿ ಏನ್ ಕತೆ? ಮೇಲ್ಗಡೆ ಸರ್ಫೇಸ್ ಅಲ್ಲಿ ಏರಿಯಾ ಇನ ಪ್ಯಾಚ್ ಹೀಗ್ ತಗೊಂಡ್ರೆ ಏರಿಯಾ ವೆಕ್ಟರ್ ಮೇಲ್ಗಡೆಗಿರುತ್ತೆ. ಯಾಕೆಂದ್ರೆ ಫ್ಲಾಟ್ ಇದೆಯಲ್ಲ ಏರಿಯಾ ವೆಕ್ಟರ್ ಯಾವಾಗ್ಲೂ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಹೀಗೆ ಇದೆ. ಹಾಗಾಗಿ ಅವೆರಡರ ಮಧ್ಯೆ ಇರೋ ಆಂಗಲ್ 90 ಡಿಗ್ರಿ ಇರೋದ್ರಿಂದ ಅದರ ಡಾಟ್ ಪ್ರಾಡಕ್ಟ್ ಏನಿದೆಯಲ್ಲ ಅದು 0 ಬಂದ್ಬಿಡುತ್ತೆ. ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು? ಇ ಇಂಟು ds ಇಂಟು ಕಾಸ್ ಥೀಟಾ. ಕಾಸ್ 90 ಇರೋದ್ರಿಂದ ಫ್ಲಕ್ಸ್ ಫ್ಲಾಟ್ ಸರ್ಫೇಸ್ ಗಳಿಂದ ಬರೋದಿಲ್ಲ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಬರಿಬೇಕು. ಸೊ ಹಾಗಿರ್ಬೇಕಾದ್ರೆ ಈ ಸ್ಟೆಪ್ ಬರದ್ಮೇಲೆ ಅದನ್ನ ಹೇಳ್ಬೇಕು. ಏನಂತ ಬರೀತೀರಿ? ದ ಫ್ಲಕ್ಸ್ ಥ್ರೂ ಫ್ಲಾಟ್ ಸರ್ಫೇಸಸ್ ಇಸ್ 0 ಬಿಕಾಸ್ ದಿ ಆಂಗಲ್ ಬಿಟ್ವೀನ್ ಇ ಅಂಡ್ ds ಆನ್ ದ ಫ್ಲಾಟ್ ಸರ್ಫೇಸಸ್ ಇಸ್ 90 ಡಿಗ್ರಿ ಅಂತ ಬರೀಬೇಕು. ಅಂದ್ರೆ ನಮ್ಮ ಬರೋ ಫ್ಲಕ್ಸ್ ಎಲ್ಲ ಕರ್ವ್ಡ್ ಸರ್ಫೇಸ್ ಇಂದ ಮಾತ್ರ ಆಚೆ ಬರುತ್ತೆ. ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇ ಇಂಟು ds ಇಂಟು ಕಾಸ್ 0 ಅಂತ ಹೇಳಿ ಬರಿಬೇಕಾಗುತ್ತೆ. ನೋಡಿ, ನಾನು ಇವಾಗ ಕಾಂಟೂರ್ ಇಂಟಿಗ್ರಲ್ ಬರ್ದಿಲ್ಲ.
ಯಾಕೆಂದ್ರೆ ಕಾಂಟೂರ್ ಇಂಟಿಗ್ರಲ್ ಅಂದ್ರೆ ಎಲ್ಲಾ ಕಡೆ ಇಂಟಿಗ್ರೇಟ್ ಮಾಡ್ಬೇಕು ಅಂತ ನಾವಾಗ್ಲೇ ಹೇಳ್ಬಿಟ್ವಲ್ಲ, ಇಲ್ಲಿ ಮತ್ತೆ ಇಲ್ಲಿ ಬೇಡ ಅಂತ ಹೇಳಿ ಅದಕ್ಕೆ ಆ ಸರ್ಕಲ್ ನ ತೆಗೆದ್ಬಿಟ್ಟಿದ್ದೀನಿ. ಸರ್ಫೇಸ್ ಮೇಲೆ, ಕರ್ವ್ಡ್ ಸರ್ಫೇಸ್ ಮೇಲೆ ಇಂಟಿಗ್ರೇಟ್ ಮಾಡಬೇಕು. ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಕರ್ವ್ಡ್ ಸರ್ಫೇಸ್ ಮೇಲೆ ಎಲ್ಲಾ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರೋದ್ರಿಂದ ಅದನ್ನ ಕಾನ್ಸ್ಟೆಂಟ್ ಅಂತ ಅನ್ಕೊಂಡು ನೀವು ಹೊರಗಡೆ ಬರೆದು ಬಿಡ್ಬೋದು. ಕಾಸ್ 0 ಯಾಕೆ ಬರ್ದಿದ್ದೀನಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ಮಧ್ಯೆ ಇರೋ ಆಂಗಲ್ 0 ಡಿಗ್ರಿ. ಇಂಟಿಗ್ರಲ್ ಆಫ್ ಡಿ ಎಸ್ ಮಾತ್ರ ಉಳ್ಕೊಳ್ಳುತ್ತೆ. ಈ ಇಂಟಿಗ್ರಲ್ ಆಫ್ ಡಿ ಎಸ್ ಅಂದ್ರೆ ಏನು? ಎಲ್ಲ ಸಣ್ಣ ಸಣ್ಣ ಏರಿಯಾಗಳನ್ನ ಕರ್ವ್ಡ್ ಸರ್ಫೇಸ್ ಮೇಲೆ ಆಡ್ ಮಾಡಬೇಕು ಅಂತ ಹೇಳಿ ಆಡ್ ಮಾಡಿದಾಗ ಮಕ್ಕಳ ಬರೋದೇ ಕರ್ವ್ಡ್ ಸರ್ಫೇಸ್ ಏರಿಯಾ, ವಿಚ್ ಇಸ್ 2 pi r into L. L ಅಂದ್ರೆ ಲೆಂತ್ ಆಫ್ ದಿ ಗೌಸಿಯನ್ ಸರ್ಫೇಸ್. ಇದು ನಮ್ಮ ಮೊದಲನೇ ಈಕ್ವೇಶನ್ 1 ಅಂತ ಕರೆಯೋದು. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಗಾಸಸ್ ಲಾ ನ ಬಳಸೋದು. ಯೂಸಿಂಗ್ ಗಾಸಸ್ ಲಾ ಅಂತ ಹೇಳಿ ಬರೀರಿ. ಆಮೇಲೆ phi ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, ಗಾಸಸ್ ಲಾ ಮಕ್ಕಳ. ಈ ಗಾಸಿಯನ್ ಸರ್ಫೇಸ್ ಒಳಗೆ ಇರುವಂತಹ ಚಾರ್ಜ್ ಎಷ್ಟು ಅಂದ್ರೆ, ಈ ಲೈನ್ ಚಾರ್ಜ್ ಡೆನ್ಸಿಟಿ ಹೇಗಿದ್ರು ಲ್ಯಾಂಬ್ಡಾ ಇದೆ, ಲೈನ್ ಚಾರ್ಜ್ ಡೆನ್ಸಿಟಿ ಹೇಗಿದ್ರು ಲ್ಯಾಂಬ್ಡಾ ಇದೆ. ಹಾಗಾಗಿ ನೀವು ಲ್ಯಾಂಬ್ಡಾ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ಲೆಂತ್ ಅಂತ ಬರ್ಕೋಬಹುದು. ಈ ಲೆಂತ್ ಮೇಲೆ ಕೂತಿರುವ ಚಾರ್ಜ್ ಇದು ಲೆಂತ್ ಆಫ್ ದ ಸಿಲಿಂಡರ್, ಚಾರ್ಜ್ ಪರ್ ಯೂನಿಟ್ ಲೆಂತ್. ಸೊ ಈ ಎಲ್ ಅನ್ನೋ ಲೆಂತ್ ಮೇಲೆ ಕೂತಿರುವ ಚಾರ್ಜ್ ಕ್ಯೂ. ಸೊ ಕ್ಯೂ ಎನ್ಕ್ಲೋಸ್ಡ್ ಏನಾಯ್ತು ಲ್ಯಾಂಬ್ಡಾ ಇಂಟು ಎಲ್ ಬಂದು. ಈ ಕ್ಯೂ ಎನ್ಕ್ಲೋಸ್ಡ್ ಜಾಗಕ್ಕೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫೈ ಬಿಕಮ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದು ನಮ್ಮ ಎರಡನೇ ಈಕ್ವೇಶನ್. ಇದು ಎರಡನೇ ಸ್ಟೆಪ್. ಗಾಸಸ್ ಲಾ ನ ಯೂಸ್ ಮಾಡಕ್ಕೆ 3 ಸ್ಟೆಪ್ಸ್. ಒಂದು ಮಾಮೂಲಿ ಡೆಫಿನೇಷನ್ ಫಾರ್ ಫ್ಲಕ್ಸ್ ಇದು ಬರ್ಕೊಳ್ಳೋದು. ಗಾಸಸ್ ಲಾ ನ ಬಳಸೋದು ಎರಡನ್ನು ಈಕ್ವೇಟ್ ಮಾಡೋದು. ಎರಡನ್ನು ಈಕ್ವೇಟ್ ಮಾಡ್ಬಿಟ್ರೆ ಈಗ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಇ ಇಂಟು 2 pi r l ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಮಕ್ಳ. ಈಕ್ವೇಶನ್ 2 ಮತ್ತೆ ಈಕ್ವೇಶನ್ 1 ಅನ್ನ ಈಕ್ವೇಟ್ ಮಾಡಿದ್ಮೇಲೆ ಎಲ್ ಕ್ಯಾನ್ಸಲ್ ಆಗೋಯ್ತು. ಇ ಈಕ್ವಲ್ ಟು 1 ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi ಎಪ್ಸಿಲಾನ್ ನಾಟ್ r ಬರುತ್ತೆ. ಈ ಈಕ್ವೇಶನ್ಗೆ ನಿಮ್ಗೆ ವೆಕ್ಟರ್ ಫಾರ್ಮಲ್ ಬೇಕು ಅಂತಂದಾಗ ನೀವು ಆರ್ ಕ್ಯಾಪ್ ಅಂತ ಬರೀಬಹುದು. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ರೇಡಿಯಲ್ ವೆಕ್ಟರಿನ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿ ಬರ್ಕೋಬಹುದು. ಇದು ನಮ್ಮ ಗಾಸಸ್ ಲಾ ಏನಿದೆ ಅದನ್ನ ಬಳಸ್ಕೊಂಡು ಇನ್ಫಿನಿಟ್ಲಿ ಲಾಂಗ್ ಚಾರ್ಜ್ ಇಂದ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಈಗ ಕಂಡುಹಿಡಿದಿದ್ದೀವಿ. ಇದನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡಬೇಕು. 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಮಿಡ್ ಟರ್ಮ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಫೈನಲ್ ಆಗಿರ್ಬೋದು. ಚೆನ್ನಾಗಿ ಅಭ್ಯಾಸ ಮಾಡಿ ಬರೋ ವಿಡಿಯೋದಲ್ಲಿ ಸಿಗೋಣ.